ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಎಳ್ಳಿಂದಕ್ಕೆ ಮಾಡ್ತಾಯಿದ್ದೀನಿ. ಇದು ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಸಿಪ್ಪೆ ತೆಗಿಬೇಕು. ಸಿಪ್ಪೆಲ್ಲ ತೆಗೆದಾಯಿತು. ಇವಾಗ ಅದರದ್ದು ಹೊಟ್ಟೆಲ್ಲ ಬಿಸಾಕಬೇಕು. ಇದು ಮಾಡೋಕ್ಕೆ ಏನೇನು ಬೇಕು ಅಂದರೆ ಕಡಲೆಕಾಯಿ ಬೀಜ ಇನ್ನೂ ಬೇಕಲ್ಲ ಇಟ್ಟಿದ್ದೀನಿ ಹಾಕೋಕ್ಕೆ. ಇದು ಫನಲ್ ಸೀಡ್ಸ್ ಅಂತಾರೆ. ಕೊಬ್ಬರಿ ಆಗಲೇ ಹೆಚ್ಚಿದೆ, ಯಾಕಂದರೆ ಈ ಸತಿ ಇಷ್ಟು ಎಳ್ಳು, ಕಡಲೆಪಪ್ಪು, ಬೆಲ್ಲ. ಇದು ಫುಲ್ ಪ್ಯಾಕೆಟ್ ಹಾಕಬೇಕು, ಆದರೆ ನಾನು ಹಾಕ್ತಿಲ್ಲ. ನನ್ನ ಮನೇಲಿ ಜಾಸ್ತಿ ತಿನ್ನಲ್ಲ, ಅದರಿಂದ ಸ್ವಲ್ಪನೇ ಸ್ವಲ್ಪ ಹಾಕಬೇಕು ಅನ್ನೋ ಶಾಸ್ತ್ರಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಈ ಥರ ಕಟ್ ಮಾಡಿ ಹಾಕಬೇಕು ಕೊಬ್ಬರಿನ. ಇವಾಗ ಪಪ್ಪು ಅರ್ಧ ಹಾಕಿದ್ದೀನಿ, ಬೇಕು ಅಂದರೆ ಆಮೇಲೆ ಹಾಕ್ತೀನಿ. ಇದನ್ನು ಫುಲ್ ಹಾಕ್ಬಿಡ್ತಾಯಿದ್ದೀನಿ, ಕಮ್ಮಿ ಆಯಿತು ಅಂತ. ಬೆಲ್ಲನೆಲ್ಲ ಇವಾಗ ಹೆಚ್ಚಬೇಕು. ಈ ಥರ ಇನ್ನೂ ಹಾಕಬೇಕು. ಇದಕ್ಕೆ 4 ಸತಿ ಇಷ್ಟು ಹಾಕಬೇಕು. ಬೆಲ್ಲನೂ ಹಾಕಾಯಿತು. ಇನ್ನೊಂದು ಸ್ವಲ್ಪ ಕಡಲೆಪಪ್ಪು ಹಾಕ್ತೀನಿ. ನಾಳೆ ಬೆಳಗ್ಗೆ ಅದನ್ನು ಗೇರ್ಬೇಕು. ಇವಾಗ ರಾತ್ರಿ ಆಯಿತು. ಗೇರ್ಬಿಟ್ಟು ಕಡಲೆ ಬೀಜದು ಇದನ್ನೆಲ್ಲ ತೆಗಿಬೇಕು, ಹೊಟ್ಟೆನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಆಗಿದೆ. ಇನ್ನು ಕಡಲೆ ಬೀಜ ಬೇಕು, ಯಾಕಂದ್ರೆ ಕಮ್ಮಿ ಆಗಿತ್ತು ಅದು. ನಾಳೆ ಹಬ್ಬ, ನಾಳೆ ಬೆಳಗ್ಗೆ ಅದನ್ನು ಮಾಡಿಬಿಟ್ಟು ಪೊಂಗಲೆಲ್ಲ ಮಾಡಬೇಕು, ಆಮೇಲೆ ತೋರಿಸ್ತೀನಿ. ಕಲರ್ ಪೊಂಗಲ್, ಸ್ವೀಟ್ ಪೊಂಗಲ್, ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚು, ಕಬ್ಬು, ಬನಾನಾ. ಸಂಕ್ರಾಂತಿ ಸ್ಪೆಷಲ್. ಓಕೆ, ಬಾಯ್.